ರಂಗಮಂದಿರದ ಕಥೆ ನೋಡಿದ್ರೆ ಇನ್ನು ಮತ್ತೊಂದು ಜಿಲ್ಲೆಯಲ್ಲಿ ಇದು ಕೋಟಿ ಕೋಟಿ ಖರ್ಚು ಮಾಡಿ ನಿರ್ಮಿಸಿದ್ದ ಶಾಪಿಂಗ್ ಕಾಂಪ್ಲೆಕ್ಸ್. ಆದ್ರೆ ಇದು ಕೂಡ ಕುಡುಕರ ಅಡ್ಡೆಯಾಗಿತ್ತು. ಪಾಲಿಕೆಯ ಬೊಕ್ಕಸಕ್ಕೆ ಆದಾಯ ತಂದು ಕೊಡಬೇಕಾದ ಕಟ್ಟಡ ಪುಂಡರ ಜಾಲಿ ಸ್ಪಾಟ್ ಆಗಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದ ಹಾಗೇನೆ ಎಚ್ಚೆತ್ತ ಸಚಿವರು ಏನು ಮಾಡಿದ್ರು ನೋಡಿ. ಕುಡುಕರ ಅಡ್ಡಿಯಾಗಿದ್ದ ಶಾಪಿಂಗ್ ಕಾಂಪ್ಲೆಕ್ಸ್. ರಿಪಬ್ಲಿಕ್ ವರದಿಗೆ ಎಚ್ಚೆತ್ತ ಪ್ರಿಯಾಂಕ್ ಖರ್ಗೆ. ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಏರಿಯಾದಲ್ಲಿ ಮಹಾನಗರ ಪಾಲಿಕೆ ಕೋಟಿ ಕೋಟಿ ಹಣ ಖರ್ಚು ಮಾಡಿ ಶಾಪಿಂಗ್ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡಿದ್ರು. ಶಾಪಿಂಗ್ ಕಾಂಪ್ಲೆಕ್ಸ್ ನಿರ್ಮಾಣವಾಗಿ ಹಲವು ವರ್ಷಗಳೇ ಕಳೆದಿದ್ರೂ ಕೂಡ ಅದು ಬಳಕೆ ಆಗ್ತಿರಲಿಲ್ಲ. ಮಹಾನಗರ ಪಾಲಿಕೆ ಅಧಿಕಾರಿಗಳು ಕಟ್ಟಡದ ಟೆಂಡರ್ ಕರೆದು ಬಾಡಿಗೆ ಕೊಡುವ ಕೆಲಸ ಮಾತ್ರ ಮಾಡಿರಲಿಲ್ಲ. ಹೀಗಾಗಿ ಇಡೀ ಕಟ್ಟಡ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಸಂಪೂರ್ಣ ಅವಸಾನದತ್ತ ಸಾಗಿದ್ರೆ, ಇನ್ನೊಂದೆಡೆ ಇದೇ ಪಾಳು ಬಿದ್ದ ಕಟ್ಟಡವನ್ನ ಕುಡುಕರು ತಮ್ಮ ಅಡ್ಡೆಯಾಗಿ ಮಾಡಿಕೊಂಡಿದ್ರು. ಇಡೀ ಕಟ್ಟಡದ ತುಂಬೆಲ್ಲ ಮಧ್ಯದ ಪಾಕೆಟ್ ಹಾಗೂ ಬಾಟಲಿಗಳು ರಾಶಿ ರಾಶಿಯಾಗಿ ಬಿದ್ದಿದ್ವು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಮಹಾನಗರ ಪಾಲಿಕೆಯ ಶಾಪಿಂಗ್ ಕಾಂಪ್ಲೆಕ್ಸ್ ಕುಡುಕರ ಅಡ್ಡಿಯಾಗಿದೆ ಅಂತ ವರದಿ ಮಾಡ್ತಾ ಇದ್ದಂತೆ ಸಚಿವರು ಎಚ್ಚೆತ್ತಿದ್ದಾರೆ. ಪಾಳು ಬಿದ್ದ ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಇದೀಗ ಹೈಟೆಕ್ ಟಚ್ ಕೊಡೋದಕ್ಕೆ ಪ್ರಿಯಾಂಕ್ ಖರ್ಗೆ ಮುಂದಾಗಿದ್ದಾರೆ. ಇಟ್ ವಿಲ್ ಬಿ ಆಪರೇಷನಲ್ ಇನ್ ದ ನೆಕ್ಸ್ಟ್ 4 months. ಈಗ ನಾಳೆ ಅವರು ಬಂದು ಸೈನ್ ಅಪ್ ಮಾಡಿ, ಈಗ ನವೆಂಬರ್ 18ನೇ ತಾರೀಕು ಕೃಷಿ ಕಲ್ಪ ಅವ್ರ ಜೊತೆ ನಮ್ಮ ಇಲಾಖೆದು ಒಪ್ಪಂದ ಆಗಿದೆ. ಇಲ್ಲಿ ಸ್ಟೇಟ್ ಆಫ್ ದಿ ಆರ್ಟ್ ಕೋ ವರ್ಕಿಂಗ್ ಸ್ಪೇಸ್ ಹೊಸ ನವೋದ್ಯಮಗಳಿಗೆ ನಾವು ಉತ್ತೇಜನ ನೀಡಬೇಕಂದ್ಬಿಟ್ಟು ನಾವೇ ತಗೊಂಡಿರೋದು. ಸುಮಾರು 2,000ಕ್ಕೂ ಅಧಿಕ ಚದುರ ಅಡಿಯಲ್ಲಿ ನಿರ್ಮಾಣವಾದಂತಹ ಈ 2 ಅಂತಸ್ತಿನ ಕಟ್ಟಡವನ್ನ ಇದೀಗ ಐಟಿಬಿಟಿ ಇಲಾಖೆ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಈ ಕಟ್ಟಡದಲ್ಲಿ ಐಟಿಬಿಟಿ ಇಲಾಖೆ ಕೃಷಿ ಕಲ್ಪ ಯೋಜನೆಯಡಿ ಈ ಭಾಗದ ನವೋದ್ಯಮಿಗಳಿಗೆ ವಿವಿಧ ತರಬೇತಿಯನ್ನ ಕೊಡೋದಕ್ಕೆ ಪ್ಲಾನ್ ಮಾಡಿದೆ. ಪೂರಾ ಇದು ವಾತಾವರಣ ಕೆಟ್ಟಿತ್ತು. ಆ ಒಂದು ರಿಪಬ್ಲಿಕ್ ಕನ್ನಡ ಚಾನೆಲ್ ನ ಎಫೆಕ್ಟ್ ಮೂಲಕವಾಗಿ ಇವತ್ತು ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರಾಗಿರ್ಬೋದು, ಪೂಜ್ಯ ಮಹಾಪೌರ್ ಆಗಿರ್ಬೋದು, ಕಲಬುರಗಿ ಉಸ್ತುವಾರಿ ಸಚಿವರಂತ ಪ್ರಿಯಾಂಕ್ ಖರ್ಗೆಜಿ ಆಗಿರ್ಬೋದು ಎಚ್ಚೆತ್ತುಕೊಂಡು ಈ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಅನ್ನ ಯಾರಿಗೂ ಕೊಡದೆ ಇವತ್ತು ಸರ್ಕಾರದ ಒಂದು ಕಚೇರಿಗಳನ್ನ ಮಾಡೋ ಮೂಲಕವಾಗಿ ಇವತ್ತು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಕಚೇರಿಯನ್ನ ಇಲ್ಲಿ ನಿರ್ಮಾಣ ಮಾಡೋ ಮೂಲಕವಾಗಿ ಪಾಲಿಕೆಯ ಬೊಕ್ಕಸಕ್ಕೆ ಆದಾಯ ತರಬೇಕಾಗಿದ್ದ ಕಟ್ಟಡ ಹಾಳು ಬಿದ್ದಿರುವ ಬಗ್ಗೆ ರಿಪಬ್ಲಿಕ್ ಕನ್ನಡದ ವರದಿಯ ಫಲಶ್ರುತಿಯಿಂದ ಇದೀಗ ಹಲವು ನವೋದ್ಯಮಿಗಳಿಗೆ ದಾರಿದೀಪವಾಗುವಂತಹ ಕೆಲಸ ಮಾಡಿದೆ. ಇನ್ನು ಮುಂದಾದರೂ ಕೂಡ ಪಾಲಿಕೆ ಅಧಿಕಾರಿಗಳು ತನ್ನ ಕಟ್ಟಡಗಳನ್ನು ಸರಿಯಾಗಿ ಬಳಸಿಕೊಳ್ಳುವಂತಹ ಕೆಲಸ ಮುಂದಾಗುತ್ತಾ ಅಂತ ಕಾದೊಡಬೇಕಾಗಿದೆ. ಓಂ ಪ್ರಕಾಶ್ ಹೆಚ್, ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ರಂಗಮಂದಿರದ ಕಥೆ ನೋಡಿದ್ರೆ ಇನ್ನು ಮತ್ತೊಂದು ಜಿಲ್ಲೆಯಲ್ಲಿ ಇದು ಕೋಟಿ ಕೋಟಿ ಖರ್ಚು ಮಾಡಿ ನಿರ್ಮಿಸಿದ್ದ ಶಾಪಿಂಗ್ ಕಾಂಪ್ಲೆಕ್ಸ್. ಆದ್ರೆ ಇದು ಕೂಡ ಕುಡುಕರ ಅಡ್ಡೆಯಾಗಿತ್ತು. ಪಾಲಿಕೆಯ ಬೊಕ್ಕಸಕ್ಕೆ ಆದಾಯ ತಂದು ಕೊಡಬೇಕಾದ ಕಟ್ಟಡ ಪುಂಡರ ಜಾಲಿ ಸ್ಪಾಟ್ ಆಗಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದ ಹಾಗೇನೆ ಎಚ್ಚೆತ್ತ ಸಚಿವರು ಏನು ಮಾಡಿದ್ರು ನೋಡಿ. ಅಡ್ಡಿಯಾಗಿದ್ದ ಶಾಪಿಂಗ್ ಕಾಂಪ್ಲೆಕ್ಸ್. ರಿಪಬ್ಲಿಕ್ ವರದಿಗೆ ಎಚ್ಚೆತ್ತ ಪ್ರಿಯಾಂಕ್ ಖರ್ಗೆ. ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಏರಿಯಾದಲ್ಲಿ ಮಹಾನಗರ ಪಾಲಿಕೆ ಕೋಟಿ ಕೋಟಿ ಹಣ ಖರ್ಚು ಮಾಡಿ ಶಾಪಿಂಗ್ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡಿದ್ರು. ಶಾಪಿಂಗ್ ಕಾಂಪ್ಲೆಕ್ಸ್ ನಿರ್ಮಾಣವಾಗಿ ಹಲವು ವರ್ಷಗಳೇ ಕಳೆದಿದ್ರೂ ಕೂಡ ಅದು ಬಳಕೆ ಆಗ್ತಿರಲಿಲ್ಲ. ಮಹಾನಗರ ಪಾಲಿಕೆ ಅಧಿಕಾರಿಗಳು ಕಟ್ಟಡದ ಟೆಂಡರ್ ಕರೆದು ಬಾಡಿಗೆ ಕೊಡುವ ಕೆಲಸ ಮಾತ್ರ ಮಾಡಿರಲಿಲ್ಲ. ಹೀಗಾಗಿ ಇಡೀ ಕಟ್ಟಡ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಸಂಪೂರ್ಣ ಅವಸಾನದತ್ತ ಸಾಗಿದ್ರೆ, ಇನ್ನೊಂದೆಡೆ ಇದೇ ಪಾಳು ಬಿದ್ದ ಕಟ್ಟಡವನ್ನ ಕುಡುಕರು ತಮ್ಮ ಅಡ್ಡೆಯಾಗಿ ಮಾಡಿಕೊಂಡಿದ್ರು. ಇಡೀ ಕಟ್ಟಡದ ತುಂಬೆಲ್ಲ ಮಧ್ಯದ ಪಾಕೆಟ್ ಹಾಗೂ ಬಾಟಲಿಗಳು ರಾಶಿ ರಾಶಿಯಾಗಿ ಬಿದ್ದಿದ್ವು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಮಹಾನಗರ ಪಾಲಿಕೆಯ ಶಾಪಿಂಗ್ ಕಾಂಪ್ಲೆಕ್ಸ್ ಕುಡುಕರ ಅಡ್ಡಿಯಾಗಿದೆ ಅಂತ ವರದಿ ಮಾಡ್ತಾ ಇದ್ದಂತೆ ಸಚಿವರು ಎಚ್ಚೆತ್ತಿದ್ದಾರೆ. ಪಾಳು ಬಿದ್ದ ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಇದೀಗ ಹೈಟೆಕ್ ಟಚ್ ಕೊಡೋದಕ್ಕೆ ಪ್ರಿಯಾಂಕ್ ಖರ್ಗೆ ಮುಂದಾಗಿದ್ದಾರೆ. ಇಟ್ ವಿಲ್ ಬಿ ಆಪರೇಷನಲ್ ಇನ್ ದ ನೆಕ್ಸ್ಟ್ 4 months. ಈಗ ನಾಳೆ ಅವರು ಬಂದು ಸೈನ್ ಅಪ್ ಮಾಡಿ, ಈಗ ನವೆಂಬರ್ 18ನೇ ತಾರೀಕು ಕೃಷಿ ಕಲ್ಪ ಅವ್ರ ಜೊತೆ ನಮ್ಮ ಇಲಾಖೆದು ಒಪ್ಪಂದ ಆಗಿದೆ. ಇಲ್ಲಿ ಸ್ಟೇಟ್ ಆಫ್ ದಿ ಆರ್ಟ್ ಕೋ ವರ್ಕಿಂಗ್ ಸ್ಪೇಸ್ ಹೊಸ ನವೋದ್ಯಮಗಳಿಗೆ ನಾವು ಉತ್ತೇಜನ ನೀಡಬೇಕಂದ್ಬಿಟ್ಟು ನಾವೇ ತಗೊಂಡಿರೋದು.
ಸುಮಾರು 2,000ಕ್ಕೂ ಅಧಿಕ ಚದುರ ಅಡಿಯಲ್ಲಿ ನಿರ್ಮಾಣವಾದಂತಹ ಈ 2 ಅಂತಸ್ತಿನ ಕಟ್ಟಡವನ್ನ ಇದೀಗ ಐಟಿಬಿಟಿ ಇಲಾಖೆ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಈ ಕಟ್ಟಡದಲ್ಲಿ ಐಟಿಬಿಟಿ ಇಲಾಖೆ ಕೃಷಿ ಕಲ್ಪ ಯೋಜನೆಯಡಿ ಈ ಭಾಗದ ನವೋದ್ಯಮಿಗಳಿಗೆ ವಿವಿಧ ತರಬೇತಿಯನ್ನ ಕೊಡೋದಕ್ಕೆ ಪ್ಲಾನ್ ಮಾಡಿದೆ. ಪೂರಾ ಇದು ವಾತಾವರಣ ಕೆಟ್ಟಿತ್ತು. ಆ ಒಂದು ರಿಪಬ್ಲಿಕ್ ಕನ್ನಡ ಚಾನೆಲ್ ನ ಎಫೆಕ್ಟ್ ಮೂಲಕವಾಗಿ ಇವತ್ತು ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರಾಗಿರ್ಬೋದು, ಪೂಜ್ಯ ಮಹಾಪೌರ್ ಆಗಿರ್ಬೋದು, ಕಲಬುರಗಿ ಉಸ್ತುವಾರಿ ಸಚಿವರಂತ ಪ್ರಿಯಾಂಕ್ ಖರ್ಗೆಜಿಯವರಾಗಿರ್ಬೋದು ಎಚ್ಚೆತ್ತುಕೊಂಡು ಈ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಅನ್ನ ಯಾರಿಗೂ ಕೊಡದೆ ಇವತ್ತು ಸರ್ಕಾರದ ಒಂದು ಕಚೇರಿಗಳನ್ನ ಮಾಡೋ ಮೂಲಕವಾಗಿ ಇವತ್ತು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಕಚೇರಿಯನ್ನ ಇಲ್ಲಿ ನಿರ್ಮಾಣ ಮಾಡೋ ಮೂಲಕವಾಗಿ ಪಾಲಿಕೆಯ ಬೊಕ್ಕಸಕ್ಕೆ ಆದಾಯ ತರಬೇಕಾಗಿದ್ದ ಕಟ್ಟಡ ಹಾಳು ಬಿದ್ದಿರುವ ಬಗ್ಗೆ ರಿಪಬ್ಲಿಕ್ ಕನ್ನಡದ ವರದಿಯ ಫಲಶ್ರುತಿಯಿಂದ ಇದೀಗ ಹಲವು ನವೋದ್ಯಮಿಗಳಿಗೆ ದಾರಿದೀಪವಾಗುವಂತಹ ಕೆಲಸ ಮಾಡಿದೆ. ಇನ್ನು ಮುಂದಾದರೂ ಕೂಡ ಪಾಲಿಕೆ ಅಧಿಕಾರಿಗಳು ತನ್ನ ಕಟ್ಟಡಗಳನ್ನು ಸರಿಯಾಗಿ ಬಳಸಿಕೊಳ್ಳುವಂತಹ ಕೆಲಸ ಮುಂದಾಗುತ್ತಾ ಅಂತ ಕಾದೊಡಬೇಕಾಗಿದೆ. ಓಂ ಪ್ರಕಾಶ್ ಹೆಚ್, ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ರಂಗಮಂದಿರದ ಕಥೆ ನೋಡಿದ್ರೆ ಇನ್ನು ಮತ್ತೊಂದು ಜಿಲ್ಲೆಯಲ್ಲಿ ಇದು ಕೋಟಿ ಕೋಟಿ ಖರ್ಚು ಮಾಡಿ ನಿರ್ಮಿಸಿದ್ದ ಶಾಪಿಂಗ್ ಕಾಂಪ್ಲೆಕ್ಸ್. ಆದ್ರೆ ಇದು ಕೂಡ ಕುಡುಕರ ಅಡ್ಡಿಯಾಗಿತ್ತು. ಪಾಲಿಕೆ ಬೊಕ್ಕಸಕ್ಕೆ ಆದಾಯ ತಂದು ಕೊಡಬೇಕಾದ ಕಟ್ಟಡ ಪುಂಡರ ಜಾಲಿ ಸ್ಪಾಟ್ ಆಗಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದ ಹಾಗೇನೆ ಎಚ್ಚೆತ್ತ ಸಚಿವರು ಏನು ಮಾಡಿದ್ರು ನೋಡಿ. ಕುಡುಕರ ಅಡ್ಡಿಯಾಗಿದ್ದ ಶಾಪಿಂಗ್ ಕಾಂಪ್ಲೆಕ್ಸ್. ರಿಪಬ್ಲಿಕ್ ವರದಿಗೆ ಎಚ್ಚೆತ್ತ ಪ್ರಿಯಾಂಕ್ ಖರ್ಗೆ. ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಏರಿಯಾದಲ್ಲಿ ಮಹಾನಗರ ಪಾಲಿಕೆ ಕೋಟಿ ಕೋಟಿ ಹಣ ಖರ್ಚು ಮಾಡಿ ಶಾಪಿಂಗ್ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡಿದ್ರು. ಶಾಪಿಂಗ್ ಕಾಂಪ್ಲೆಕ್ಸ್ ನಿರ್ಮಾಣವಾಗಿ ಹಲವು ವರ್ಷಗಳೇ ಕಳೆದಿದ್ರೂ ಕೂಡ ಅದು ಬಳಕೆ ಆಗ್ತಿರಲಿಲ್ಲ. ಮಹಾನಗರ ಪಾಲಿಕೆ ಅಧಿಕಾರಿಗಳು ಕಟ್ಟಡದ ಟೆಂಡರ್ ಕರೆದು ಬಾಡಿಗೆ ಕೊಡುವ ಕೆಲಸ ಮಾತ್ರ ಮಾಡಿರಲಿಲ್ಲ. ಹೀಗಾಗಿ ಇಡೀ ಕಟ್ಟಡ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಸಂಪೂರ್ಣ ಅವಸಾನದತ್ತ ಸಾಗಿದ್ರೆ, ಇನ್ನೊಂದೆಡೆ ಇದೇ ಪಾಳು ಬಿದ್ದ ಕಟ್ಟಡವನ್ನ ಕುಡುಕರು ತಮ್ಮ ಅಡ್ಡೆಯಾಗಿ ಮಾಡಿಕೊಂಡಿದ್ರು. ಇಡೀ ಕಟ್ಟಡದ ತುಂಬೆಲ್ಲ ಮಧ್ಯದ ಪಾಕೆಟ್ ಹಾಗೂ ಬಾಟಲಿಗಳು ರಾಶಿ ರಾಶಿಯಾಗಿ ಬಿದ್ದಿದ್ವು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಮಹಾನಗರ ಪಾಲಿಕೆಯ ಶಾಪಿಂಗ್ ಕಾಂಪ್ಲೆಕ್ಸ್ ಕುಡುಕರ ಅಡ್ಡಿಯಾಗಿದೆ ಅಂತ ವರದಿ ಮಾಡ್ತಾ ಇದ್ದಂತೆ ಸಚಿವರು ಎಚ್ಚೆತ್ತಿದ್ದಾರೆ. ಪಾಳು ಬಿದ್ದ ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಇದೀಗ ಹೈಟೆಕ್ ಟಚ್ ಕೊಡೋದಕ್ಕೆ ಪ್ರಿಯಾಂಕ್ ಖರ್ಗೆ ಮುಂದಾಗಿದ್ದಾರೆ. ಇಟ್ ವಿಲ್ ಬಿ ಆಪರೇಷನಲ್ ಇನ್ ದ ನೆಕ್ಸ್ಟ್ 4 months. ಈಗ ನಾಳೆ ಅವರು ಬಂದು ಸೈನ್ ಅಪ್ ಮಾಡಿ, ಈಗ ನವೆಂಬರ್ 18ನೇ ತಾರೀಕು ಕೃಷಿ ಕಲ್ಪ ಅವ್ರ ಜೊತೆ ನಮ್ಮ ಇಲಾಖೆದು ಒಪ್ಪಂದ ಆಗಿದೆ. ಇಲ್ಲಿ ಸ್ಟೇಟ್ ಆಫ್ ದಿ ಆರ್ಟ್ ಕೋ ವರ್ಕಿಂಗ್ ಸ್ಪೇಸ್ ಹೊಸ ನವೋದ್ಯಮಗಳಿಗೆ ನಾವು ಉತ್ತೇಜನ ನೀಡಬೇಕಂದ್ಬಿಟ್ಟು ನಾವೇ ತಗೊಂಡಿರೋದು. ಸುಮಾರು 2,000ಕ್ಕೂ ಅಧಿಕ ಚದುರ ಅಡಿಯಲ್ಲಿ ನಿರ್ಮಾಣವಾದಂತಹ ಈ 2 ಅಂತಸ್ತಿನ ಕಟ್ಟಡವನ್ನ ಇದೀಗ ಐಟಿಬಿಟಿ ಇಲಾಖೆ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಈ ಕಟ್ಟಡದಲ್ಲಿ ಐಟಿಬಿಟಿ ಇಲಾಖೆ ಕೃಷಿ ಕಲ್ಪ ಯೋಜನೆಯಡಿ ಈ ಭಾಗದ ನವೋದ್ಯಮಿಗಳಿಗೆ ವಿವಿಧ ತರಬೇತಿಯನ್ನ ಕೊಡೋದಕ್ಕೆ ಪ್ಲಾನ್ ಮಾಡಿದೆ. ಪೂರಾ ಇದು ವಾತಾವರಣ ಕೆಟ್ಟಿತ್ತು. ಆ ಒಂದು ರಿಪಬ್ಲಿಕ್ ಕನ್ನಡ ಚಾನೆಲ್ ನ ಎಫೆಕ್ಟ್ ಮೂಲಕವಾಗಿ ಇವತ್ತು ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರಾಗಿರ್ಬೋದು,